ಇವತ್ತು ನಮ್ಮ ಸಂಸ್ಥೆಗೆ ಶ್ರೀಯುತ ಪಾಪಣ್ಣ ಅವರು ನಂಜನಗೂಡ ಅವರು ಪ್ರಾಣಿಕ್ ಹೀಲಿಂಗ್ ತರಬೇತಿದಾರರ ಇವತ್ತು ನಾವು ಕರೆಸಿ ನಮ್ಮ ಸಂಸ್ಥೆಯಲ್ಲಿ 2-3 ಗಂಟೆಗಳ ಕಾಲ ಮಕ್ಕಳಿಗೆ ಧ್ಯಾನ, ಯೋಗ ಎಲ್ಲ ತರಬೇತಿ ಮಾಡಿ ತುಂಬ ಸಂತೋಷವಾಗಿದ್ದಾರೆ. ಅದರಲ್ಲಿ ಇವತ್ತು ನಡೆದಂಥ ಒಂದು ತರಬೇತಿಯಲ್ಲಿ ಅವರಲ್ಲಿ ಮಾನಸಿಕವಾಗಿರ್ತಕ್ಕಂಥ ಹಲವಾರು ನೋವುಗಳನ್ನು ಆ ಹೀಲಿಂಗ್ ಮಾಡೋದ್ರ ಮೂಲಕ ತೆಗೆದಿದ್ದಾರೆ. ಮಕ್ಕಳಲ್ಲಿ ವಿಚಾರಿಸಿದಾಗ ತುಂಬ ಖುಷಿ ಆಯಿತು ಸರ್. ಇದನ್ನು ನಮಗೆ ಮತ್ತೊಂದು ಸರಿ ಹೇಳಿಸ್ಕೊಡಿ ಅಂತೇಳಿ ಭಾಳ ಭಾವನಾತ್ಮಕವಾಗಿ ತಗೊಂಡಿದ್ದಾರೆ. ಈಗ ನಮ್ಮಲ್ಲಿ ನರ್ಸಿಂಗ್ ತರಬೇತಿ ಜೊತೆಗೆ ಈ ಥರ ಹಲವಾರು ವಿಶೇಷವಾದಂಥ ತರಬೇತಿಗಳನ್ನು ಆವಾಗವಾಗ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇರ್ತೀವಿ. ಇದರ ನಮ್ಮ ಸಂಸ್ಥೆಯ ಮಕ್ಕಳ ಜೊತೆಗೆ ಸಾರ್ವಜನಿಕರು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ಭಾಳ ಸಂತೋಷ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಪ್ರಾಣಿಕ್ ಹೀಲಿಂಗ್ ಸಂಸ್ಥೆ ವತಿಯಿಂದ ಸಹಯೋಗದಲ್ಲಿ ನಾವು ಈ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ 100 ಜನ ಸೇರಿಸಿ ಉಚಿತವಾಗಿ ಪ್ರಾಣಿಕ್ ಹೀಲಿಂಗ್ ತರಬೇತಿ ಕೊಡಬೇಕು, ಜನರಲ್ಲಿ ಒಂದು ಅರಿವು ಮೂಡಿಸ್ಬೇಕು ಅಂತ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಅನ್ಕೊಂಡಿದ್ದೀವಿ. ಮುಂದಿನ ತಿಂಗಳು 11 ಮತ್ತು 12ನೇ ತಾರೀಕು ಇಡೀ ದೇಶದಲ್ಲಿ ಪ್ರಾಣಿಕ್ ಹೀಲಿಂಗ್ ಸಂಬಂಧಪಟ್ಟಂಗೆ ಇವತ್ತು ಹೀಲಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ ನಮ್ಮ ಸಂಸ್ಥೆಯ ಒಂದು ನೇತೃತ್ವ ವಹಿಸಿ ಪ್ರಾಣಿಕ್ ಹೀಲಿಂಗನ್ನು ನಮ್ಮ ಸಂಸ್ಥೆ ವತಿಯಿಂದ ಸಾರ್ವಜನಿಕರಿಗೆ ನಾವು ಅದನ್ನು ತಲುಪಿಸಬೇಕು. ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಯಾವ ರೀತಿ ಸಂತೋಷಪಡಿಸ್ಕೊಂಡು ಹೋಗಬೇಕು ಜನ ಅನ್ನೋದನ್ನು ನಾವು ಸಮಾಜಕ್ಕೆ ವಿಸ್ತರಣೆ ಮಾಡಬೇಕು ಅಂತೇಳಿ ನಮ್ಮ ಸಂಸ್ಥೆ ಒಂದು ನಿರ್ಧಾರ ತಗೊಂಡಿದ್ದೀವಿ. ಇದಕ್ಕೆ ನಮ್ಮ ವಿದ್ಯಾರ್ಥಿನಿಯರು ಕೂಡ ಒಂದು ಸಹಭಾಗಿತ್ವ ಇದೆ, ಜೊತೆಗೆ ಸಾರ್ವಜನಿಕರು ಕೂಡ ಸ್ಪಂದಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಅಂತೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಚಿಜಲ್ ಇನ್ಸ್ಟಿಟ್ಯೂಟಲ್ಲಿ ನಾನು ಪ್ರಾಣ ಚಿಕಿತ್ಸೆ ಬಗ್ಗೆ ಒಂದು 15 ಮಕ್ಕಳಿಗೆ ಪ್ರಾಣ ಚಿಕಿತ್ಸೆ ಮತ್ತು ಕ್ವಿರಾಕ್ ಮೆಡಿಟೇಷನ್ನ ಹೇಳ್ಕೊಟ್ಟಿದ್ದೀನಿ. ಪ್ರಾಣ ಚಿಕಿತ್ಸೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಕ್ಕಳು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಲ್ಲಿ ಚಿಜಲ್ ಇನ್ಸ್ಟಿಟ್ಯೂಟ್ ಅವರು ನಾನು ಸುಮಾರು 15 ವರ್ಷದಿಂದ ಪ್ರತಿ 2 ವರ್ಷಕ್ಕೂ ನಾನು ಪ್ರಾಣ ಚಿಕಿತ್ಸೆ ಬಗ್ಗೆ, ಹೊಳಿರೋದ ಧ್ಯಾನ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಚಿಜಲ್ ಇನ್ಸ್ಟಿಟ್ಯೂಟ್ ಅವರಿಂದ ಸಾಕಷ್ಟು ವಿಷಯಗಳನ್ನ ಅವರು ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಸರ್, ಈ ಒಂದು ಟ್ರೈನಿಂಗ್ ಕೊಡೋದ್ರ ಮುಖಾಂತರ ಮಕ್ಕಳಲ್ಲಿ ಏನು ಅವೇರ್ನೆಸ್ ಮೂಡಿಸ್ತೀವಿ? ಹೇಗೆ ಇದೊಂದು ಮೆಡಿಟೇಷನ್ ಅಂದರೆ ಯಾವ ರೀತಿ ಮೆಡಿಟೇಷನ್? ಮೆಡಿಟೇಷನ್ ಅಂದರೆ ಹೌಳಿರೋದೇ ಧ್ಯಾನ. ಈ ಧ್ಯಾನ ಒಂದು ವಿಶ್ವ ಶಾಂತಿಗೋಸ್ಕರ ಈ ಧ್ಯಾನ ಮಾಡೋದು. ನಮ್ಮ ದೇಹದಲ್ಲಿ ಸುಮಾರು 12 ಚಕ್ರಗಳಿದೆ. ಅದರಲ್ಲಿ 2 ಚಕ್ರಗಳನ್ನ ಮಾತ್ರ ನಾವು ಈ ಹವಳಿ ಹೃದಯಕ್ಕೆ ಬಳಸ್ಕೊತೀವಿ. ಹೇಗೆ ಬಳಸ್ಕೊಳ್ತೇವೆ ಅಂದರೆ 2 ಚಕ್ರ ಒಂದು ಸಂತೋಷವಾದ ವಿಷಯಗಳನ್ನ ನಾವು ನೆನೆಸ್ಕೊಂಡಾಗ ಹೃದಯ ಚಕ್ರದ ಮೇಲೆ ಗಮನ ಕೊಟ್ಟು ಅದನ್ನು ಆ್ಯಕ್ಟಿವೇಟ್ ಮಾಡಿ, ಮತ್ತು ಇನ್ನೊಂದು ಸಂತೋಷವಾದ ವಿಷಯನ ನೆನಪನ್ನು ಮಾಡಿಕೊಂಡು ಸಹಸ್ರಾರ ಚಕ್ರನ ಆ್ಯಕ್ಟಿವೇಟ್ ಮಾಡಿ 2 ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡಿ ಈ ಭೂಮಿನ ನಮ್ಮ ಮುಂದೆ ಇದೆ ಅಂತ ತಿಳ್ಕೊಂಡು ಆ ಭೂಮಿಗೆ ಶಾಂತಿ, ಅಭಿವೃದ್ಧಿ, ಆರೋಗ್ಯ, ಸಂತೋಷ ಇರಲಿ ಅಂತ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಶಾಂತಿ ನೆಲೆಸಲಿ ಅನ್ನೋ ವಿಧಾನವನ್ನು ಮಕ್ಕಳಿಗೆ ನಾವು ಹೇಳ್ಕೊಟ್ಟಾಗ ಅವರು ಇದೇ ಥರ ಅವರು ಫಾಲೋ ಮಾಡಾಗಿ ಇಡೀ ಭೂಮಿಲಿ ಎಲ್ಲ ಶಾಂತಿಯಾಗಿರಲಿ, ಎಲ್ಲರೂ ಅಭಿವೃದ್ಧಿ ಇರಲಿ, ಶ್ರೀಮಂತಿಗೆ ಇರಲಿ ಅಂತ ನಾವು ಪ್ರೇ ಮಾಡಿಸಿದಾಗ ಈ ಧ್ಯಾನ ತುಂಬ ಚೆನ್ನಾಗಿರುತ್ತೆ. ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಮೆಡಿಟೇಷನಿಂದ ಈಗ ಯಾವ ಒಂದು ವಯೋಮಾನದವರಿಗೆ ಈ ಥರ ಮೆಡಿಟೇಷನ್ ಹೇಳ್ಕೊಡ್ತಾರೆ? ಏಜ್ ಲಿಮಿಟ್ ಇಲ್ಲ. ಇದಕ್ಕೆ 16 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಮಾಡ್ಬೋದು. ಆರೋಗ್ಯ, ಏಕಾಗ್ರತೆ ಇದರಿಂದ ಮಾಡೋದ್ರಿಂದ ಮಕ್ಕಳಿಗೆ ಓದೋ ಕಡೆ ಗಮನ ಜಾಸ್ತಿ ಇರುತ್ತೆ. ಅದ್ರ ಜೊತೆ ಫ್ಯಾಮಿಲಿ, ಫ್ರೆಂಡ್ಸು, ವಿಶ್ವ, ಜಗತ್ತು ಮತ್ತು ಸ್ನೇಹಿತರ ಜೊತೆ ಹೇಗೆ ನಾವು ಮಾತಾಡಬೇಕು ಮತ್ತು ತಿಳ್ಕೋಬೇಕು ಅನ್ನೋದನ್ನ ಈ ಧ್ಯಾನದಿಂದ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲರ ಜೊತೆನೂ ಪ್ರೀತಿ ಜಾಸ್ತಿಯಾಗಿ
ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಒಂದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತು ಓದೋಗೂ ಕೂಡ ಅನುಕೂಲ ಆಗುತ್ತೆ. ಸರ್ ಇಲ್ಲಿ ತನಕ ಎಷ್ಟು ಮಕ್ಕಳಿಗೆ ಯಾವ್ಯಾವ ಶಾಲೆಯಲ್ಲಿ ಈ ಥರ ಒಂದು ಮೆಡಿಟೇಷನ್ ಕಾರ್ಯಕ್ರಮನ ಕೊಡ್ತಾ ಇದ್ದೀವಿ? ನಾನು ನಂಜನಗೂಡು ಮತ್ತು ಮೈಸೂರು ಸ್ಕೂಲ್ಗಳಲ್ಲಿ ಈ ಮೆಡಿಟೇಷನ್ನ ಮಾಡಿಸ್ತೀನಿ. ನಂಜನಗೂಡಲ್ಲಿ ನರ್ಸಿಂಗ್ ಕಾಲೇಜಲ್ಲಿ ಕೂಡ ನಾನು ಪ್ರಾಣ ಚಿಕಿತ್ಸೆನ ತಿಳಿಸ್ತೀನಿ ಮತ್ತು ಮೆಡಿಟೇಷನ್ ಮಾಡಿಸ್ತೀನಿ. ಓಕೆ ಸರ್, ತುಂಬ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮೆಡಿಟೇಷನ್ ತುಂಬ ಯೂಸ್ ಆಗ್ತಿದೆ ಸರ್. ಮಾಡ್ತಾ ಇದ್ದೀನಿ. ಅಲ್ಲಿ ಸದಾ ಸ್ಟೂಡೆಂಟ್ಸ್ ಎಲ್ಲ ಥರದ್ದು ಕೂಡ ಎಲ್ಲ ಒಳ್ಳೆಯದಾಗುತ್ತೆ. ಭಾಳ ಖುಷಿ ಆಗುತ್ತೆ. ಈ ಬೆಳಗ್ಗೆ ಏನು ಮಾಡಿದ್ರೆ ನಾನು ತುಂಬ ಸಂತೋಷ ಆಗುತ್ತೆ. ಮಕ್ಕಳಲ್ಲಿ ಎಷ್ಟೊಂದು ಖುಷಿಯಾಗಿ ಒಂದು ಬೆಲೆ ಕಟ್ಟಕ್ಕಾಗುತ್ತೆ. ಅವ್ರನ್ನ ಯಾವುದೋ ಒಂದು ನಿಟ್ಟಲ್ಲಿ ತಗೊಂಡೋಗಿದ್ದು ಮತ್ತು ದೇಹ ಎಲ್ಲದಕ್ಕೂ ಕೂಡ ಮಾಡಿ ಮಕ್ಕಳಿಗೆ ಮನಸ್ಥಿತಿನೇ ಅದೇ ದೇಹ ಮತ್ತು ಮನಸ್ಸು ಹೇಗೆ ನೀವು ಸೆಟ್ ಮಾಡೋದನ್ನು ಕೂಡ ಭಾಳ ಖುಷಿಯಾಗುತ್ತೆ.